ಸರ್ವಪಕ್ಷ ಸಭೆ ಕರೆದು ಕಪಟ ನಾಟಕ ಆಡುವಂತಹ ಪ್ರಶ್ನೆ ಮಾಡಬಾರ್ದು ಮುಖ್ಯಮಂತ್ರಿಗಳು. ಏನು ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತಾರೆ? ತಮಿಳುನಾಡು ಕೇಳೋ ಮುಂಚಿತವಾಗಿ 3.5 TMCನ ಜೂನಲ್ಲೇ ಬಿಟ್ಬಿಟ್ಟು ರೈತರುಗಳಿಗೆ ಕಾವೇರಿ ಕೊಳ್ಳದ ರೈತರು ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ, ಭೀಕರ ಬರ ಎದುರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಕತೆ ಹೇಳಿಬಿಟ್ಟು ಆಯಿತು ಬರ ಇದೆ ಅಂತ ಪರಿಸ್ಥಿತಿ ಇದೆ ಅಂತೇಳಿ ಗೊತ್ತಿದ್ದು ಕೂಡ ಅದೇ ರೀತಿ ರಾಜ್ಯ ಸರ್ಕಾರದ ಏನು ತಯಾರಿದೆ ಇವತ್ತಾಗಾದರೆ? ಕೇವಲ ಬೆಂಗಳೂರಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ರೆ ರೈತರ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯನಾ? ಬೆಂಗಳೂರಲ್ಲಿ IAS ಆಫೀಸರ್ಸ್ಗಳ ಜೊತೆಲಿ AC ರೂಮಲ್ಲಿ ಕೂತ್ಕೊಂಡು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ರೆ ರೈತರು ನೋಡಿ ಇವತ್ತು ಏನು ಘಟನೆ ಆಗಿದೆ. ಇವತ್ತು ಇಲ್ಲಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರಿ ಆಗಾದರೆ? ರೈತರಿಗೆ ಧೈರ್ಯ ಹೇಳಬೇಕಾಗ್ತದೆ, ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗ್ತದೆ. ತಿಂಗಳಲ್ಲಿ 10 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ರೈತರ ಸಮಸ್ಯೆನ ಯಾರು ಕೇಳಬೇಕಾಗಾದ್ರೆ? ಹಾಗಾಗಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಮನೆಯ ಗೇಟನ್ನು ಕಾಯೋ ಬದಲಾಗಿ ಬೆಂಗಳೂರಿಗೆ ವಾಪಸ್ ಬಂದು ರಾಜ್ಯ ಪ್ರವಾಸ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ದಯವಿಟ್ಟು. ಸರ್ವಪಕ್ಷ ಸಭೆ ಕರೆದು ಕಪಟ ನಾಟಕ ಆಡುವಂತಹ ಪ್ರಶ್ನೆ ಮಾಡಬಾರ್ದು ಮುಖ್ಯಮಂತ್ರಿಗಳು. ಏನು ಸರ್ವಪಕ್ಷ ಸಭೆ ಕರೆದು ಚರ್ಚೆ ಮಾಡ್ತಾರೆ? ತಮಿಳುನಾಡು ಕೇಳೋ ಮುಂಚಿತವಾಗಿ 3.5 TMCನ ಜೂನಲ್ಲೇ ಬಿಟ್ಬಿಟ್ಟು ರೈತರುಗಳಿಗೆ ಕಾವೇರಿ ಕೊಳ್ಳದ ರೈತರು ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ, ಭೀಕರ ಬರ ಎದುರಿಸ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಕತೆ ಹೇಳಿಬಿಟ್ಟು ಆಯಿತು ಬರ ಇದೆ ಅಂತ ಪರಿಸ್ಥಿತಿ ಇದೆ ಅಂತೇಳಿ ಗೊತ್ತಿದ್ದು ಕೂಡ ಅದೇ ರೀತಿ ರಾಜ್ಯ ಸರ್ಕಾರದ ಏನು ತಯಾರಿದೆ ಇವತ್ತಾಗಾದರೆ? ಕೇವಲ ಬೆಂಗಳೂರಿನಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ರೆ ರೈತರ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯನಾ? ಬೆಂಗಳೂರಲ್ಲಿ IAS ಆಫೀಸರ್ಸ್ಗಳ ಜೊತೆಲಿ AC ರೂಮಲ್ಲಿ ಕೂತ್ಕೊಂಡು ಅಥವಾ ವಿಡಿಯೋ ಕಾನ್ಫರೆನ್ಸ್ ಮಾಡಿಬಿಟ್ರೆ ರೈತರು ನೋಡಿ ಇವತ್ತು ಏನು ಘಟನೆ ಆಗಿದೆ. ಇವತ್ತು ಇಲ್ಲಿ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರಿ ಆಗಾದರೆ? ರೈತರಿಗೆ ಧೈರ್ಯ ಹೇಳಬೇಕಾಗ್ತದೆ, ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗ್ತದೆ. ತಿಂಗಳಲ್ಲಿ 10 ದಿನ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ರೈತರ ಸಮಸ್ಯೆನ ಯಾರು ಕೇಳಬೇಕಾಗಾದ್ರೆ? ಹಾಗಾಗಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಮನೆಯ ಗೇಟನ್ನು ಕಾಯೋ ಬದಲಾಗಿ ಬೆಂಗಳೂರಿಗೆ ವಾಪಸ್ ಬಂದು ರಾಜ್ಯ ಪ್ರವಾಸ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ದಯವಿಟ್ಟು.